ಪ್ರಿಯ ವೀಕ್ಷಕರೇ, ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಗಳು. ತಿರುಗಿನೊಂದು ಆವೃತ್ತಿ ಎಸ್ಕಟೋಸ್ ಸತ್ಯಾಂಶಗಳೆಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಹೊಸ ಕಾರ್ಯಕ್ರಮದ ಉದ್ದೇಶ ಭವಿಷ್ಯತ್ತಿನ ಸಂಗತಿಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಅಥವಾ ಪ್ರಕಟಣೆ ಪುಸ್ತಕ ಮತ್ತು ಇತರ ಗ್ರಂಥಗಳಲ್ಲಿ ಕಡೆ ಕಾಲದ ಘಟ್ಟಗಳಲ್ಲಿ ನಡೆಯುವಂಥ ಅನೇಕ ವಿಷಯಗಳನ್ನು ದೇವರ ವಾಕ್ಯದೊಂದಿಗೆ ಸರಿಯಾದ ಸತ್ಯಾಂಶಗಳನ್ನು ತಿಳಿಯುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಕೂಡ ನಮ್ಮೊಂದಿಗೆ ಸತತವಾಗಿ ಅನೇಕ ವಿಷಯವನ್ನು ಹಂಚಿಕೊಳ್ಳಲಿಕ್ಕೆ ಬೆಂಗಳೂರು ಪಟ್ಟಣದಲ್ಲಿ ಘನ ಸೇವಕರಾಗಿರುವಂಥ ರೆವರೆಂಡ್ ಸೈಮನ್ ಅಬ್ರಾಮ್ ಅವರು ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ಪಾಸ್ಟರ್, ಪ್ರೈಸ್ ಅಲ್ಲ. ಪ್ರೈಸ್ ಲಾರ್ಡ್. ಹೇಗಿದ್ದೀರಿ ಪಾಸ್ಟರ್? ಚೆನ್ನಾಗಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ತಿರುಗಿ ನಿಮ್ಮನ್ನು ನೋಡುವುದರಲ್ಲಿ ನಮಗೆ ಬಹಳ ಸಂತೋಷ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಪ್ರಿಯ ವೀಕ್ಷಕರು ನಿಮ್ಮ ಆ ಪಾಠ್ಯವನ್ನು ಅಥವಾ ನೀವು ಸುಲಭವಾಗಿ ಹೇಳಿಕೊಡುವಂಥ ಕಾರ್ಯವನ್ನು ಬಹಳ ಜಾಗೃತೆಯಿಂದ ಕೇಳಿಸಿಕೊಂಡು ಬಹಳ ಆಶೀರ್ವದಿಸಲ್ಪಟ್ಟಿದ್ದಾರೆ ಪಾಸ್ಟರ್. ಸಂತೋಷ. ತಿರುಗಿ ನನ್ನ ಮುಖ ನೋಡೋದ್ರಲ್ಲಿ ನಿಮಗೆ ಬೇಜಾರಿಲ್ಲ ತಾನೆ? ನನಗೂ ಬೇಜಾರಿಲ್ಲ, ನಮ್ಮ ವೀಕ್ಷಕರಿಗೂ ಬೇಜಾರಿಲ್ಲ. ಯಾಕಂತ ಹೇಳಿದ್ರೆ ನೂತನವಾದ ಹೊಸ ಕಾರ್ಯಕ್ರಮಗಳನ್ನು ವೀಕ್ಷಿಸುವುದರಲ್ಲಿ ನಮ್ಮ ವೀಕ್ಷಕರು ಬಹಳ ಒಳ್ಳೆಯ ವೀಕ್ಷಕರಾಗಿದ್ದಾರೆ. ಆದ್ದರಿಂದ ಅವರು ಬೇಜಾರು ಪಡೋದಿಲ್ಲ ಪಾಸ್ಟರ್. ನೀವು ಕಳೆದ ವಾರ ಪಾಸ್ಟರ್ ನಾವು ಉಪದ್ರವ ಕಾಲದ ಕುರಿತಾಗಿ ನೋಡ್ತಾ ಇದ್ವು. ಹೌದು, ಇವತ್ತು ಅದನ್ನ ಮುಂದುವರಿಸೋಣ. ಉಪದ್ರವ ಕಾಲದ ಹೆಸರುಗಳ ಬಗ್ಗೆ ಹೇಳ್ತಾ ಇದೀವಲ್ಲ. ಆ ಉಪದ್ರವ ಕಾಲದ ಹೆಸರುಗಳು ನನ್ನ ನೆನಪಿದೆ. ಆ ಉಪದ್ರವ ಕಾಲದಲ್ಲಿ ನೀವು ಒಂದು ಲ್ಯಾಟಿನ್ ಪದವನ್ನು ಉಪಯೋಗಿಸಿದ್ರಿ. ಹೌದು, ಟ್ರಿಬುಲಮ್ ಅಂತ ಪದ. ಟ್ರಿಬುಲಮ್ ಎಂಬಂತ ಒಂದು ಲ್ಯಾಟಿನ್ ಪದವನ್ನು ಉಪಯೋಗಿಸಿದ್ರಿ. ಮತ್ತೆ ಹಳೆ ಒಡಂಬಡಿಕೆಯಲ್ಲಿ ಆ ಉಪದ್ರವ ಕಾಲ ಎನ್ನುವ ಪದಕ್ಕೆ ಬೇರೆ ಪದಗಳು ಯಾವುದು ಯೂಸ್ ಮಾಡಲ್ಪಟ್ಟಿದೆ, ಬೇರೆ ಹೆಸರುಗಳು ಯಾವುದು? ನೀವು ಹೇಳಿದ್ರಿ ಮುಯಿ ತೀರಿಸುವಂತ ದಿನ, ಯಾಕೋಬನ ಇಕ್ಕಟ್ಟಿನ ದಿನ, ಮತ್ತೆ ನೀವು ಹೇಳಿದ್ರೆ 70ನೇ ವಾರ. ಈ ಕಾರ್ಯಗಳು ಬರುವಾಗ ಅದು ಉಪದ್ರವದ ಬಗ್ಗೆ ಹೇಳ್ತಾರೆ. ಸ್ವಲ್ಪ ಆ ಕಾಲಕ್ಕೂ ಅದು ಸಂಭವಿಸಿದೆ, ಮುಂದೆ ಬರುವಂತ ಉಪದ್ರವ ಕಾಲಕ್ಕೂ ಕೂಡ ಅದು ಸೂಚನೆಯಾಗಿದೆ ಎಂಬುದಾಗಿ ಹೇಳಿದ್ರೆ. ಸತತವಾಗಿ ನೀವು ಕಳೆದ ಸಂಚಿಕೆಯಲ್ಲಿ ಹೇಳಿದ್ರೆ ಈ ವಾರ ನಾನು ಇನ್ನು ಬೇರೆ ಹೆಸರುಗಳಿದೆ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿ. ನಮ್ಮ ವೀಕ್ಷಕರು ಕಳೆದ ಒಂದು ವಾರದಿಂದ ಆ 3 ಹೆಸರನ್ನ ಜ್ಞಾನ ಮಾಡ್ತಾ ಕೂತಿದ್ದಾರೆ. ಈಗ ಮತ್ತೆ ನೀವು ಯಾವ ಹೆಸರನ್ನ ಹೇಳ್ತೀರಾ ಎಂಬುದಾಗಿ ಕಾತರತೆಯಿಂದ ಕಾದಿದ್ದಾರೆ. ದಾನಿಯೇಲನ ಪುಸ್ತಕ 12ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಟೈಮ್ ಆಫ್ ದ ಎಂಡ್ ಅಂತ ನಾವು ಅಂತ್ಯಕಾಲ ಅಂತ ಅಲ್ಲಿ ಬರೆಯಲ್ಪಟ್ಟಿವೆ. ದಾನಿಯೇಲನೇ ಈ ಮಾತುಗಳು ಅಂತ್ಯಕಾಲದವರೆಗೂ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ. ಓಕೆ, ಅಲ್ಲೂ ಕೂಡ ಎಂಡ್ ಟೈಮ್ ಅಂತಿದೆಯಲ್ಲ, ಅಂತ್ಯಕಾಲ ಅನ್ನುವಂತಿದೆಯಲ್ಲ, ಅದು ಕೂಡ ಈ ಉಪದ್ರವ ಕಾಲಕ್ಕೆ ಅನ್ವಯಪಟ್ಟ ಪದ ಅನ್ನೋದನ್ನು. ಅಂತ್ಯಕಾಲ ನಾವು ಸಭೆ ಎತ್ತಲ್ಪಟ್ಟ ಮೇಲೆ ಮತ್ತೆ ಅದೇ ಆರಂಭ ಆಗುತ್ತೆ ನೋಡ್ರಿ. ಸಭೆ ಎತ್ತಲ್ಪಟ್ಟ ಮೇಲೆ ಆ 7 ವರ್ಷಗಳು ಒಂದು ಹೊಸ ಯುಗ ಅಂತ ನಾವು ಹೇಳ್ಬೋದು. ಅಂದರೆ ನೋವಿನ ಯುಗ, ದುಃಖದ ಯುಗ ಅಂತ ನಾವು ಕರೀಲಿಕ್ಕೆ ಸಾಧ್ಯ. ಸೊ ಅಂತ್ಯಯುಗ, ಅಂತ್ಯಕಾಲ ಅಥವಾ ಅಂತ್ಯಯುಗ ಅಂತ ನಾವು ಕರೀತೀವಿ. ಉಪದ್ರವ ಕಾಲವನ್ನ ಅಂತ್ಯ ಕಾಲ ಎಂಬುದಾಗಿ ಹೇಳಿದ್ದಾರೆ 12:9. ಮುಂದೆ ನಾವು ಪ್ರಕಟಣೆ ಗ್ರಂಥಕ್ಕೆ ಬಂದರೆ, ಪ್ರಕಟಣೆ ಗ್ರಂಥ ಬಂದಾಗ ಅದರ 14 ಅಧ್ಯಾಯ 7ನೇ ವಾಕ್ಯ, ಪ್ರಕಟಣೆ ಗ್ರಂಥ 14:7 ನಾವು ನೋಡ್ತೇವೆ. ಹವರ್ ಆಫ್ ಹಿಸ್ ಜಡ್ಜ್ಮೆಂಟ್, ಹವರ್ ಆಫ್ ಹಿಸ್ ಜಡ್ಜ್ಮೆಂಟ್, ಆತನ ನ್ಯಾಯ ತೀರ್ಪಿನ ಸಮಯ. ನಿಮಗೆ ಬೇಕಾದ ಆ ಪದ ಆ ವಾಕ್ಯದಲ್ಲಿ ಗಮನಿಸಬಹುದು. 14ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 7ನೇ ವಾಕ್ಯ ನೋಡ್ರಿ. ಅವನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ನ್ಯಾಯ ತೀರ್ಪು ಮಾಡುವ ಗಳಿಗೆ ಅಥವಾ ನ್ಯಾಯ ತೀರ್ಪಿನ ಗಳಿಗೆ, ನ್ಯಾಯ ತೀರ್ಪಿನ ಸಮಯ, ನ್ಯಾಯ ತೀರ್ಪು ಮಾಡುವ ಗಳಿಗೆ. ಸೊ ಉಪದ್ರವ ಕಾಲಕ್ಕೆ ಆ ಒಂದು ಹೆಸರು ಕೊಡಲ್ಪಟ್ಟಿದೆ. ಮುಂದೆ ಅದೇ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ ಅದರ 17ನೇ ವಾಕ್ಯ, ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 17ನೇ ವಾಕ್ಯ. ಅವರ ಕೋಪವು ಕಾಣಿಸುವ ಮಹಾದಿನ ಬಂದಿದೆ. ಕೋಪವನ್ನು ಕಾಣಿಸುವ ಮಹಾದಿನ. ನಾವು ಅದನ್ನ ಇಂಗ್ಲಿಷ್ ದ ಗ್ರೇಟ್ ಡೇ ಆಫ್ ಹಿಸ್ ರಾತ್ ಅಂತ ಕರಿತೀವಿ. ದ ಗ್ರೇಟ್ ಡೇ ಆಫ್ ಹಿಸ್ ರಾತ್, ಆತನ ಮಹಾಕೋಪದ ದಿನ, ಕಾಣಿಸುವ ದಿನ. ಅದು ಕೂಡ ಈ ಉಪದ್ರವ ಕಾಲಕ್ಕೆ ಸಂಬಂಧಪಟ್ಟ ಹೆಸರು. ಆಮೇಲೆ ಮತ್ತಾಯನ ಸುವಾರ್ತೆಗೆ ಬಂದರೆ, ಇವನ್ ಗಾಸ್ಪೆಲ್ ಸುವಾರ್ತೆಯಲ್ಲೂ ಕೂಡ ಇದ್ರ ಬಗ್ಗೆ ಬರಲ್ಪಟ್ಟಿದೆ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 40ನೇ ವಾಕ್ಯ. ಹೀಗಿರಲಾಗಿ ಹೇಗೆ ಅಣಜಿಯನ್ನ ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು. ಅಲ್ಲಿ ನೋಡ್ರಿ,
13ನೇ ಅಧ್ಯಾಯ 40ನೇ ವಾಕ್ಯದಲ್ಲಿ ನಾವು ನೋಡಿದೆವು. ವಾಕ್ಯದಲ್ಲಿ ದ ಯುಗದ ಸಮಾಪ್ತಿಯ ದಿನ, ದ ಎಂಡ್ ಆಫ್ ದಿಸ್ ವರ್ಲ್ಡ್, ಎಂಡ್ ಆಫ್ ದಿಸ್ ವರ್ಲ್ಡ್, ಯುಗದ ಸಮಾಪ್ತಿಯ ದಿನ. ಸೊ ಅದೇ ಥರ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲೂ ಕೂಡ ದ ಟ್ರಿಬ್ಯುಲೇಷನ್, ಉಪದ್ರವ ಕಾಲ ಅಂತ ಬರೆಯಲ್ಪಟ್ಟಿವೆ, ಉಪದ್ರವ ಕಾಲ ಅಂತ ಬರೆಯಲ್ಪಟ್ಟಿವೆ. ಸೊ ಇದೆಲ್ಲ ಉಪದ್ರವ 7 ವರ್ಷಗಳ ಉಪದ್ರವ ಕಾಲಕ್ಕಿರುವ ಅದೇ ಹೆಸರುಗಳು. ಹಾಗಾದ್ರೆ ಫಸ್ಟ್ ತುಂಬಾ ಹೆಸರುಗಳನ್ನು ನೀವು ಹೇಳಿದ್ರಿ. ಮುಯ್ಯು ತೀರಿಸುವಂತ ದಿನ, ಯಾಕೋಬಿನ ಇಕ್ಕಟ್ಟಿನ ದಿನ, 70ನೆಯ ದಾನಿಯೇಲನ 70ನೇ ವಾರ, ಅಂತ್ಯಕಾಲ, ನ್ಯಾಯ ತೀರ್ಪು ಮಾಡುವ ಗಳಿಗೆ, ಕೋಪ ಕಾಣಿಸುವಂತ ಮಹಾದಿನ, ಯುಗದ ಸಮಾಪ್ತಿಯ ದಿನ. ಜೊತೆಗೆ ನಾವು ಈ ಉಪದ್ರವ ಕಾಲ 7 ವರ್ಷಗಳ ಉಪದ್ರವ ಕಾಲ ಇದೆ, ಅದನ್ನು ನಾವು 2 ಭಾಗ ಮಾಡಬಹುದು ಬೇಕಿದ್ರೆ. ಉಪದ್ರವ ಕಾಲ, ಮಹಾ ಉಪದ್ರವ ಕಾಲ, ಅದರಲ್ಲಿ ಎರಡು ಅಂತ ಹೇಳ್ಬೋದು. ಉಪದ್ರವ ಕಾಲ, ಮಹಾ ಉಪದ್ರವ. ಅದೇನು ವ್ಯತ್ಯಾಸ ಫಸ್ಟ್? ಉಪದ್ರವ ಕಾಲಕ್ಕೂ ಮಹಾ ಉಪದ್ರವ ಕಾಲಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಹೌದು. ಮೊದಲ 3.5 ವರ್ಷಗಳು, ಈ 7 ವರ್ಷವನ್ನು 2 ಭಾಗ ಮಾಡ್ತಾರೆ. 3.5 ವರ್ಷ ಅಂತ, 3.5 years. ಸೊ ಮೊದಲ 3.5 ವರ್ಷ ನಾರ್ಮಲ್ ಆಗಿ ಸಾಮಾನ್ಯವಾಗಿ ಇರುತ್ತೆ, ಇರುತ್ತೆ, ಅಧಿಕವಾಗಿರಲ್ಲ. ಯಹೂದ್ಯರು ಸಂಶಯ ಪಡತಕ್ಕ ರೀತಿಯಲ್ಲಿ, ಯಹೂದ್ಯರು ಕ್ರಿಸ್ತ ವಿರೋಧಿಯನ್ನ ಸಂದೇಹ ಪಡುವ ರೀತಿಯಲ್ಲಿ ಉಪದ್ರವ ಇರೋದಿಲ್ಲ. ಬಟ್ ನಾರ್ಮಲ್ ಆಗಿ ನಡೀತಾ ಇರ್ತದೆ. ಬಟ್ 3.5 ವರ್ಷ ಆದ್ಮೇಲೆ, ಮೊದಲ 3.5 ವರ್ಷ ಆದ್ಮೇಲೆ ಅದನ್ನ ಮಹಾ ಉಪದ್ರವ, ಭಯಂಕರ ಅಂತ ನಾವು ಕೇಳ್ತೀವಲ್ಲ. ಸೊ ಇದಿಷ್ಟು ಉಪದ್ರವ ಕಾಲಕ್ಕಿರುವಂತ ಹೆಸರುಗಳು. ಈ ಉಪದ್ರವ ಕಾಲದ ಉದ್ದೇಶ ಏನು ಫಸ್ಟ್? ಅದು ಕೂಡ ಬಹಳ ಮುಖ್ಯವಾದ ವಿಷಯನ ಗಮನಿಸಬೇಕಾದ. ಉಪದ್ರವ ಕಾಲ ಮೊದಲೇ ನಾವೀಗಾಗಲೇ ಹೇಳಿದ ಪ್ರಕಾರ ಮತ್ತೊಮ್ಮೆ ಅದನ್ನು ದೃಢಪಡಿಸ್ತೀವಿ. ಉಪದ್ರವ ಕಾಲ ಅನ್ನುವಂಥದ್ದು ಸಭೆಗಿರುವಂಥ ಕಾಲವಲ್ಲ. ಹೌದು ಪಾಸ್ಟರ್, ಕೈ ಬಿಡಲ್ಪಟ್ಟವರು ಸಭೆಯು ಉಪದ್ರವ ಕಾಲದ ಮೂಲಕ ಹಾದು ಹೋಗುವುದಿಲ್ಲ. ದೇವರು ಅದನ್ನ ಬಿಡುವುದಿಲ್ಲ. ಉಪದ್ರವದಲ್ಲಿ ಹಾದು ಹೋಗಿರುತ್ತದೆ ಸಭೆ. ಅದಕ್ಕೆ ನಾವು ಮೊದಲನೇ ಪದವನ್ನ ಒಂದು ಹೆಸರಲ್ಲಿ ಕೊಟ್ಟಿರೋದು, ಅಷ್ಟು ಹೆಸರುಗಳಿಗೆ ಒಂದು ಹೆಸರು ನೋಡಿ, ಯಾಕೋಬಿನ ಇಕ್ಕಟ್ಟಿನ ದಿನ. ಆ ಒಂದು ಟೈಟಲ್ ಅಥವಾ ಒಂದು ವಾಕ್ಯ ನಮಗೇನು ಹೇಳುತ್ತಂದ್ರೆ, ಉಪದ್ರವ ಕಾಲ ಅನ್ನುವಂಥದ್ದು ಮುಖ್ಯವಾಗಿ ಯಹೂದ್ಯರಿಗೆ ಅಥವಾ ಇಸ್ರಾಯೇಲ್ ಜನರಿಗೆ ಅಥವಾ ಯಾಕೋಬನ ಸಂತತಿಗೆ ಅಂತ ನಾವು ಹೇಳ್ತೀವಲ್ಲ. ಹಾಗಿದ್ದರೆ ಈ ಉಪದ್ರವ ಕಾಲದಲ್ಲಿ ಖಂಡಿತವಾಗಲೂ ಸಭೆ ಹಾದು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಏನಪ್ಪ ಇದರ ಉದ್ದೇಶ, ಯಾಕೆ ಉಪದ್ರವ ಕಾಲ ಅಂತ ಕೇಳಿದ್ರೆ, ಮೊದಲನೇ ಕಾರಣ ಅಥವಾ ಮೊದಲನೇ ಉದ್ದೇಶ ನೀವು ಹೇಳಿದ್ರೆ, ಇದು ಯಹೂದ್ಯರಲ್ಲಿ ಅಥವಾ ಇಸ್ರಾಯೇಲರಲ್ಲಿ ಉಳಿಯಲ್ಪಟ್ಟಿದ್ದಲ್ಲ, ಉಪದ್ರವ ಕಾಲಕ್ಕೆ ಪ್ರವೇಶ ಮಾಡಿದ ನೋಡ್ರಿ, ಅವರನ್ನ ಸಿದ್ಧಪಡಿಸುವುದಕ್ಕೂ ಜೊತೆಗೆ ಅವರಿಗೆ ನ್ಯಾಯ ತೀರಿಸುವ ಸಮಯ ಅದು. ಯಹೂದ್ಯ ಜನರನ್ನ ಸಿದ್ಧಪಡಿಸುವುದಕ್ಕೆ ಮತ್ತು ಅವರಿಗೆ ನ್ಯಾಯ ತೀರಿಸುವುದು. ಹೌದು. ಯಹೂದ್ಯರು ಅಂತ ಹೇಳುವಾಗ ನಾವು ಎಂಟರ್ ಇಸ್ರಾಯೇಲ್, ಆಗಿನ ಕಾಲದಲ್ಲಿ ಉಪದ್ರವ ಕಾಲದಲ್ಲಿ ಬದುಕಿರುವಂತ ಇಸ್ರಾಯೇಲ್ ಯಹೂದ್ಯ, ಅವರಿಗೆ ಇರುವಂತ ನ್ಯಾಯ ತೀರ್ಪು, ಅವರನ್ನ ಸಿದ್ಧ ಮಾಡುವಂತ ದಿನಗಳು ಈ ಉಪದ್ರವ ದಿನಗಳು ಅಂತ. ಸೊ ಮೊದಲನೇ ಉದ್ದೇಶ ಅದು, ದ ವೆರಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆನ್ಸ್ ನಾವು ಹೇಳ್ತೀವಲ್ಲ, ಮೊದಲನೆಯ ಪ್ರಾಮುಖ್ಯತೆ ಅಂತ ಹೇಳಿ ಇದು, ಅವರನ್ನ ಸಿದ್ಧಪಡಿಸುವಂಥದ್ದು, ಅವರಿಗೆ ಅವರವರು ಮಾಡಿರುವಂಥ ತಪ್ಪಿಗೆ ಪಾಪಗಳಿಗೆ ನ್ಯಾಯ ತೀರ್ಪು ಕೊಡುವಂಥ ದಿನಗಳದು. ಸೊ ಅದಕ್ಕೆ ನಾನು ಈಗಾಗಲೇ ನಿಮಗೆ ಹೇಳಿದೆ, ಆ ದಿನಗಳಲ್ಲಿ ಉಪದ್ರವ ಕಾಲದಲ್ಲಿ ಇವರು ಈ ಸಿದ್ಧತೆ ನಡೆಯುವಾಗಲೇ, ಅವರು ನ್ಯಾಯ ತೀರ್ಪು ಅನುಭವಿಸುವಾಗಲೇ ಅವರು ಮಾಡಿರುವಂಥ ತಪ್ಪಿನ ಅರಿವು ಅವರಿಗೆ ಉಂಟಾಗುತ್ತೆ. ಓಕೆ, ದಟ್ ಈಸ್ ಒನ್ ಆಫ್ ದಿ ಮುಖ್ಯ ಉದ್ದೇಶ ಅದು, ಅವರನ್ನು ತಿರುಗಿ ತರುವಂಥದ್ದು, ಅವರನ್ನು ತಿರುಗಿ ಮೆಸ್ಸಿಯನ ಬಳಿಗೆ ಬರಮಾಡುವಂಥದ್ದು, ಮೆಸ್ಸಿಯನು ಯಾರು ಎಂಬುದಾಗಿ ಪೂರ್ಣವಾಗಿ ನಂಬುವಂತೆ ಅವರನ್ನ ಬರಮಾಡೋದೇ ಉದ್ದೇಶ ಉಪದ್ರವ ಕಾಲದ. ಸೊ ಇಕ್ಕಟ್ಟಿನ ಯಾಕೋಬ್ಯರಿಗೆ ಕಷ್ಟದ ದಿನ, ಯಾಕೋಬ್ಯರಿಗೆ ಇಕ್ಕಟ್ಟಿನ ದಿನ, ಅದು ಮೊದಲನೇ ಉದ್ದೇಶ. ಅದಕ್ಕೆ ನೀವು ವಾಕ್ಯ ಬೇಕಿದ್ರೆ ಕೆಲವು ವಾಕ್ಯಗಳು ಬರ್ಕೋಬೋದು. ಯೆರೆಮೀಯನ ಪ್ರವಾದನಗಂತ 30ನೇ ಅಧ್ಯಾಯ 3-11 ವಾಕ್ಯಗಳು. ಯೆರೆಮೀಯನ ಪ್ರವಾದನಗಂತ 30ನೇ ಅಧ್ಯಾಯ 3-11 ವಾಕ್ಯಗಳು. ಆಮೇಲೆ ಜಕರಿಯನ ಪುಸ್ತಕ, ಪ್ರವಾದನ ಪುಸ್ತಕ 12ನೇ ಅಧ್ಯಾಯ 10ನೇ ವಾಕ್ಯ. ಈ ವಾಕ್ಯಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಆ ಉಪದ್ರವ ಕಾಲದ ಉದ್ದೇಶದ ಬಗ್ಗೆ. ಸೊ ಇದು ಮೊದಲನೇ ಉದ್ದೇಶ. ಎರಡನೇ ಉದ್ದೇಶ ಯಾವುದಂದ್ರೆ, ಟು ಡಿಸ್ಟ್ರಾಯ್ ದ ರೆಬೆಲಿಯಸ್ ಅನ್ಬಿಲೀವರ್ಸ್, ದಂಗೆ ಎದ್ದ ಅವಿಶ್ವಾಸಿಯನ್ನ, ವಿರೋಧಿಗಳಾದ ಅಥವಾ ಪ್ರತಿಭಟನೆ ಮಾಡಿದ ದಂಗೆ ಎದ್ದ ಅವಿಶ್ವಾಸಿಗಳ ಮೇಲೆ ನ್ಯಾಯ ತೀರ್ಪು. ಆಕ್ಚುಲಿ ಇದು ನ್ಯಾಯ ತೀರ್ಪು ಅನ್ನುವಂತ, ನ್ಯಾಯ ತೀರ್ಪಿಸುವುದಕ್ಕಾಗಿ ಉಪದ್ರವ ಕಾಲ ಇದೆ. ಫಸ್ಟ್ ಅದಾದ್ಮೇಲೆ ಇನ್ನೊಂದು ನ್ಯಾಯ ತೀರ್ಪು ಇದೆ ಅದಿದೆ ಅಲ್ಲ. ಇದು ಆ ಪ್ರತಿಭಟನೆ ಮಾಡಿ ಅಥವಾ ದಂಗೆ ಇದ್ದಂತ ಅವಕಾಶಗಳು ಸಿಕ್ಕಿದರೂ ಅವಕಾಶ ವಂಚಿತ, ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳದೇ ಇರುವಂತ ವಿಶ್ವಾಸಗಳಿರ್ತಾರಲ್ಲ, ಅವರನ್ನ ನಾಶ ಮಾಡೋದಕ್ಕಾಗಿ, ಟು ಡಿಸ್ಟ್ರಾಯ್ ದೆಮ್. ಸೊ ಅದು ಕೂಡ ಈ ಉಪದ್ರವ ಕಾಲದಲ್ಲಿ ನಡೆಯುತ್ತೆ. ಅದರಲ್ಲೂ ವಿಶೇಷವಾಗಿ ಯಹೂದ್ಯರಿಗೂ ಇಸ್ರಾಯೇಲ್ಯರಿಗೂ ಉಪದ್ರವ ಕಾಲದಲ್ಲಿ
ಬಹಳಷ್ಟು ತೊಂದರೆ ಕೊಟ್ಟವರಿದ್ದಾರೆ ನೋಡ್ರಿ. ಹ್ಮ್. ಅವ್ರಿಗೂ ಕೂಡ ಇದು ನ್ಯಾಯ ತೀರ್ಪು ದಿನ, ಅವರನ್ನು ದೇವರು ಶಿಕ್ಷಿಸ್ತಾನೆ. ಓಕೆ, ಅದನ್ನು ಕೂಡ ನಾವು ಕರೀಲಿಕ್ಕೆ ಸಾಧ್ಯವಾಗುತ್ತೆ. ಆದ್ರೆ ಇದೆಲ್ಲದರಲ್ಲಿ ಫಸ್ಟ್ ನಮ್ಗೊಂದು ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇಸ್ರಾಯೇಲ್ ಜನರು ತಮ್ಮನ್ನು ತಾವು ವಂಚಿಸ್ಕೊಂಡ್ರು, ದೇವರನ್ನ ನಂಬದೇ ಇದ್ರು ಕೂಡ ದೇವರು ಅವರಿಗೆ ಅಧಿಕವಾದಂಥ ಅವಕಾಶವನ್ನು ಕೊಡ್ತಾ ಇದ್ದಾರೆ. ತನ್ನ ಮಕ್ಕಳಿಗೋಸ್ಕರವಾಗಿ ತಾನು ಆರಿಸಿಕೊಂಡಂಥ ಒಂದು ಜನಾಂಗ ಎಂಬುದಾಗಿ ತಿರುಗಿ ಅದನ್ನು ಸಾಬೀತುಪಡಿಸುವುದಕ್ಕಾಗಿ ಅವರು ಎಷ್ಟೇ ದಂಗೆಯಲ್ಲಿ ಇದು ಮಾಡಲಿ, ಅದರ ಮಧ್ಯದಲ್ಲಿ ಕೂಡ ಒಂದು ಅವಕಾಶವನ್ನು ಕೊಟ್ಟು ಅವರನ್ನು ವಿರೋಧಿಸಿದ ಜನರನ್ನು ದೇವರು ವಿರೋಧಿಸ್ತಾ ಇದ್ರಲ್ಲ ಫಸ್ಟ್. ಖಂಡಿತವಾಗಲು ಅದು ಹಳೆ ಒಡಂಬಡಿಕೆಯಿಂದಲೇ ದೇವರು ಮಾಡಿಕೊಂಡು ಬಂದಿರುವಂಥ ಕಾರ್ಯ ಅದು. ತನ್ನ ಜನರು, ತನ್ನ ಸ್ವಕೀಯ ಜನರು, ಇಸ್ರಾಯೇಲ್ ಜನರನ್ನ ದೇವರು ಯಾವತ್ತಿಗೂ ಬಿಟ್ಟುಕೊಟ್ಟಿಲ್ಲ. ಯಹೂದ್ಯರನ್ನ ದೇವರು ಯಾವತ್ತಿಗೂ ಬಿಟ್ಟು ಕೊಡೋದೂ ಇಲ್ಲ. ಬಟ್ ಕೆಲವು ಅದೇ ಯಹೂದ್ಯರಲ್ಲಿ ಕೆಲವರು ಅಥವಾ ಯಹೂದ್ಯರು ಯೇಸು ಸ್ವಾಮಿಯ ಬರವಣವನ್ನಾಗಲಿ, ಅವರ ಪ್ರೀತಿಯನ್ನಾಗಲಿ, ಅವರ ಶಿಲುಬೆಯ ತ್ಯಾಗವನ್ನಾಗಲಿ ಅವರು ಅದನ್ನು ಅಂಗೀಕರಿಸಲು ಸಿದ್ಧವಾಗಿರಲಿಲ್ಲ ನೋಡಿ. ಅದು ಬಹಳ ಶೋಚನೀಯವಾದ ವಿಷಯ, ಬಹಳ ದುಃಖವಾದ ವಿಷಯ. ಬಟ್ ಅದನ್ನು ದೇವರು ಗಣನೆಗೆ ತಾರದೆ ಮತ್ತೊಮ್ಮೆ ಅವರಿಗೆ ಅವಕಾಶ ಸಿಗುತ್ತೆ ಉಪದ್ರವ ಕಾಲದಲ್ಲಿ. ಆ ಉಪದ್ರವ ಕಾಲದಲ್ಲಿ ಈ ಕಾರ್ಯಗಳು ನಡೆಯುತ್ತವೆ. ಮುಂದೆ ನಾವು ಗಮನಿಸಬೇಕಾದದ್ದು ಮೂರನೆಯ ಉದ್ದೇಶ ಏನೆಂದರೆ, ಈ ಉಪದ್ರವ ಕಾಲದಲ್ಲಿ ನಡೆಯುವಂಥ ಕೆಲವು ಕಾರ್ಯಗಳ ಬಗ್ಗೆ ದಾನಿಯಲ್ಲಿ ಹೇಳ್ತೇನೆ. ನನ್ನ ವಾಕ್ಯ ದಾನಿಯಲ್ ಸರಿ, ಅದು ಅಲ್ಲೇ ಸುಮಾರು ಉದ್ದೇಶಗಳು ಬರೆಯಲ್ಪಟ್ಟಿವೆ. ದಾನಿಯಲ್ ಪುಸ್ತಕ 9ನೇ ಅಧ್ಯಾಯ ಅದರ 24ನೇ ವಾಕ್ಯ ಬಂದಾಗ, ದಾನಿಯಲ್ ಪುಸ್ತಕ 9ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನೋಡ್ರಿ, ಅಧರ್ಮವನ್ನು ಕೊನೆಗಾಣಿಸುವುದು ಉಪದ್ರವ ಕಾಲದ ಲಕ್ಷಣಗಳು ಅಥವಾ ಉಪದ್ರವದ ಉದ್ದೇಶಗಳು ನೋಡ್ರಿ. ಅಧರ್ಮವನ್ನು ಕೊನೆಗಾಣಿಸುವಂಥದ್ದು ಅಂದ್ರೆ ಅಧರ್ಮ ಹೆಚ್ಚಾಗಿದೆ, ಆ ಸಮಯ ಮುಕ್ತಾಯದ ಒಂದು ಸಮಯ, ಉಪದ್ರವ ವರ್ಷಗಳ ನಂತರ ತರುವಾಯ ಅಧರ್ಮ ಕೊನೆಗಾಣಿಸುವಂಥಗಳು. ಪಾಪಗಳನ್ನು ತೀರಿಸುವುದು, ಇದು ಮುಖ್ಯವಾಗಿ ಯಹೂದ್ಯರ ಬಗ್ಗೆ ಹೇಳ್ತಾರೆ. ಯಹೂದ್ಯರಿಗೆ ಅವರ ಪಾಪಗಳನ್ನು ನಿವಾರಣೆ ಮಾಡುವಂಥದ್ದು, ಅವರ ಅಪರಾಧವನ್ನು ನಿವಾರಿಸುವುದು. ಏನು ಅವರ ಅಪರಾಧ? ಅವರ ಪಾಪಗಳು ಮೆಸ್ಸಿಯನ್ನು ತಿರಸ್ಕಾರ ಮಾಡಿದ್ದು, ಮೆಸ್ಸಿಯನ್ನು ಅಲ್ಲಗಳೆದಿರುವಂಥದ್ದು, ಅದು ಅವರ ಅಪರಾಧಗಳು. ಸೊ ಈ ಅಪರಾಧಗಳನ್ನು ನಿವಾರಿಸುವಂಥ ದಿನಗಳದು. ಅರ್ಥ ಮಾಡ್ಕೊಂಡು ಆ ಉದ್ದೇಶ ಅರ್ಥ ಮಾಡ್ಕೊಂಡು ಅಪರಾಧ ನಿವಾರಿಸುವುದು. ಆಮೇಲೆ ಸನಾತನ ಧರ್ಮವನ್ನು ಸ್ಥಾಪಿಸುವಂಥದ್ದು, ದೇವರ ರಾಜ್ಯವನ್ನು ಸ್ಥಾಪಿಸುವಂಥದ್ದು, ಇಸ್ರಾಯೇಲ್ ಧರ್ಮವನ್ನು ಸ್ಥಾಪಿಸುವಂಥದ್ದು. ಮುಂದೆ ನೋಡ್ರಿ, ಕನಸನ್ನು, ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು. ಆ ದಿನಗಳು ದೇವರು ಹೇಳಿರುವಂಥ ಕಾರ್ಯಗಳು, ದೇವರು ಮಾಡಿರುವಂಥ ವಾಗ್ದಾನಗಳು, ದೇವರು ಕೊಟ್ಟಂಥ ಆಲೋಚನೆಗಳು, ಅದನ್ನು ದೇವರು ಯಥಾರ್ಥಪಡಿಸ್ತಾರೆ. ಮುಂದೆ ನೋಡ್ರಿ, ಅತಿ ಪರಿಶುದ್ಧವಾದದ್ದನ್ನು ಅಭಿಷೇಕಿಸುವುದು. ಇವೆಲ್ಲ ನೆರವೇರಿಸಿ ಅತಿ ಪರಿಶುದ್ಧವಾದನ್ನು ಅಭಿಷೇಕಿಸುವುದು. ಅಂದರೆ ಈ ಇಷ್ಟು ಕಾರ್ಯಗಳು ಉಪದ್ರವ ಕಾಲದಲ್ಲಿ ನಡೆಯುತ್ತವೆ. 7 ವರ್ಷಗಳ ಕಾಲದಲ್ಲಿ ಇದಿಷ್ಟು ನಡೆಯುತ್ತವೆ. ಅಥವಾ 7 ವರ್ಷ ಕೊನೆ ಆಗುವಾಗಲೂ ಇದೆಲ್ಲ ಕಂಪ್ಲೀಟ್ ಆಗಬೇಕು ಅದನ್ನು. ಸೊ ಉಪದ್ರವ ಕಾಲ ಅನ್ನುವಂಥದ್ದು ಈ ರೀತಿಯ ಕೆಲವು ಇಲ್ಲಿ ಓದಿರುವಂಥ 24ನೇ ವಾಕ್ಯದ ಓದಿರುವಂಥ ಘಟನೆಗಳು. ಮತ್ತೊಮ್ಮೆ ಓದ್ತೀನಿ ನೋಡ್ರಿ. ಅಧರ್ಮವನ್ನು ಕೊನೆಗಾಣಿಸುವುದಕ್ಕೆ, ಪಾಪಗಳನ್ನ ತೀರಿಸುವುದಕ್ಕೆ. ಇದು ಮುಖ್ಯವಾಗಿ ಯಾರ ಬಗ್ಗೆ ಹೇಳ್ತಿರುವಂಥದ್ದು? ಯಹೂದ್ಯರು ಅಥವಾ ಇಸ್ರಾಯೇಲ್ ಬಗ್ಗೆ ಹೇಳ್ತಿರುವಂಥದ್ದು, ಇಸ್ರಾಯೇಲ್ ಜನಾಂಗದ ಬಗ್ಗೆ ಹೇಳ್ತಿರುವಂಥದ್ದು. ಪಾಪಗಳನ್ನ ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು, ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದದನ್ನು ಅಭಿಷೇಕ ಮಾಡುವುದು. ಅದೇ ಕೊನೆಗೆ ನೋಡ್ರಿ, ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು. 70 ವಾರಗಳು ಕಳೆಯಬೇಕು. ಇದೆಲ್ಲ ಆಗುವಷ್ಟೊಳಗೆ 70 ವಾರಗಳು ಅಂದರೆ 70ನೇ ವಾರ ಕೂಡ ಸೇರಿಸಿ 70 ವಾರಗಳು, 70ನೇ ವಾರ ಕೂಡ ಸೇರಿಸಿ ಮುಕ್ತಾಯವಾಗುತ್ತೆ. ಅಲ್ಲ ಪಾಸ್ಟರ್, ಎಷ್ಟು ಒಂದು ಅದ್ಭುತ ನೋಡಿ. ದಾನಿಯೇಲ ಹಳೇ ಕಾಲ, ಕ್ರಿಸ್ತ ಪೂರ್ವದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ. ಆ ಕಾಲದಲ್ಲಿ ಅವನಿಗೆ ಪ್ರವಾದನ ರೂಪವಾಗಿ ಕೊಟ್ಟು, ಇನ್ನೂ ಪ್ರಕಟಣೆ, ಹೊಸ ಒಡಂಬಡಿಕೆ ಇನ್ನೂ ಪ್ರಾರಂಭವಾಗಿಲ್ಲ. ಯೇಸು ಸ್ವಾಮಿ ಇನ್ನೂ ಈ ಲೋಕದಲ್ಲಿ ಜನಿಸಿಲ್ಲ. ಆದರೂ ಕೂಡ ದೇವರ ಉದ್ದೇಶಗಳನ್ನು ದೇವರು ತನ್ನ ಪ್ರವಾದಿಗೆ ತಿಳಿಸಿ, ಎಲ್ಲಕ್ಕೂ ಒಂದಕ್ಕೊಂದು ನೀವು ಅನೇಕ ವಾಕ್ಯಗಳನ್ನು ಹೇಳ್ತಾ ಇದ್ದೀರ. ಒಂದಕ್ಕೊಂದು ನೋಡುವಾಗ ದೇವರು ಸ್ಪಷ್ಟವಾಗಿ ಯಾವ ಒಂದು ಗಲಿಬಿಲಿ ಇಲ್ಲದೆ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ಎಲ್ಲ ವಾಕ್ಯಗಳಲ್ಲಿ ತಿಳಿಸಲ್ಪಟ್ಟಿದ್ದಾರಲ್ಲ ಪಾಸ್ಟರ್? ಹೌದು. ಬಹಳಷ್ಟು ವಾಕ್ಯಗಳನ್ನು ಈ ವಿಷಯದ ಬಹಳಷ್ಟು ವಾಕ್ಯಗಳು ಅದು ನೆರವೇರೋದಕ್ಕಿಂತ ಎಷ್ಟು ಶತಮಾನಗಳ ಹಿಂದೆ ಪ್ರವಾದನೆಗಳು ಎಷ್ಟು, ಆ ಪ್ರವಾದನೆಯ ಅಕ್ಯುರೇಸಿ ನೋಡ್ರಿ, ಆ ಪ್ರವಾದನೆಯ ನಿರ್ದಿಷ್ಟತೆ ನೋಡ್ರಿ. ನೋಡಿ ಫಸ್ಟ್, ಈಗ ಉಪದ್ರವ ಕಾಲ ಅಂದ್ರೆ ಆಶೀರ್ವಾದ ಎಷ್ಟು ಜನ ಬೇಕಂತ ಹೇಳಿದ್ರೆ 100 ಜನ ಬಂದು ನಿಂತ್ಕೊಳ್ತಾರೆ. ಈ ಉಪದ್ರವದ ಬಗ್ಗೆ ಕಲಿಯಿರಿ, ಅದಕ್ಕೂ ಅಂದ್ರೆ ಸುಮ್ಮನೆ ಕಲ್ತ್ಕೊಳ್ಳೋದಕ್ಕೆ. ನೋಡಿ, ಈಗ ನಾವು ಕಲಿಬಾರ್ದೆಂಬುದಾಗಿದ್ರೆ ಈಗ ದಾನಿಯೇಲನಿಗೆ ದೇವರ ಪ್ರಕಟಣೆ ಹೇಳ್ತಾ ಇರಲಿಲ್ಲ, ದಾನಿಯೇಲನ ಅದ್ರ ಕುರಿತಾಗಿ ಬರೆಯಲ್ಪಡ್ತಾ ಇರಲಿಲ್ಲ. ಆದ್ರೆ ಆ ಕಾಲದಲ್ಲೇ ಬರೆಯಲ್ಪಟ್ಟಂತ ಉದ್ದೇಶ ಅಂತ ಹೇಳಿದ್ರೆ, ನನ್ನ ಜನರು ಈ ವಾಕ್ಯದ ವಿವರಣೆಯನ್ನ
ತಿಳಿಯದೆ ಹಾಳಾಗಬಾರದು, ಇದನ್ನ ತಿಳಿದು ತಮ್ಮನ್ನು ಸಿದ್ಧಪಡಿಸ್ಕೋಬೇಕು, ಇತರರನ್ನು ಸಿದ್ಧಪಡಿಸಬೇಕೆಂಬುದಾಗಿ ಆ ಒಂದು ಕಾರ್ಯಕ್ಕೆ ಇದೆಲ್ಲ ಬರೆಯಲ್ಪಟ್ಟಿದೆಯಲ್ಲ. ನೋಡ್ರಿ, ಯಾವುದೇ ಕಾರ್ಯಗಳಾದರೂ ಭಯಾನಕತೆ ನಮಗೆ ಗೊತ್ತಾದರೆ ಅದರಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನಗಳು ಎಲ್ಲರೂ ಮಾಡ್ತಾರೆ. ಈಗ ಉದಾಹರಣೆಗೆ ತಿಳ್ಕೊಳ್ಳಿ, ಈಗ ಇವತ್ತಿನ ಒಂದು ತಿಂಗಳು ಅಥವಾ 2 ತಿಂಗಳು ಆದಮೇಲೆ ಒಂದು ದೊಡ್ಡ ಭೂಕಂಪನೆ ಆಗುತ್ತೆ ಒಂದು ಸ್ಥಳದಲ್ಲಿ ಅಂತ ನಮಗೆ ಮೊದಲೇ ಮಾಹಿತಿ ಸಿಕ್ಕಿದ್ರೆ ಏನು ಮಾಡ್ತೀವಿ ಹೇಳ್ರಿ? ಆ ಸ್ಥಳದಿಂದ ಅಲ್ಲಿ ನಮಗೆ ನಮ್ಮ ಮನೆ ಇರ್ಬೋದು ಅಥವಾ ನಮಗೆ ಆಸ್ತಿ ಪಾಸ್ತಿ ಇರ್ಬೋದು, ಎಲ್ಲ ಇರ್ಬೋದು, ನಾವು ಅದೆಲ್ಲ ಬಿಟ್ಟು ಅದು ಆ ಮಾಹಿತಿ ಖಚಿತವಾಗಿದ್ರೆ ನಾವು ಅಲ್ಲಿಂದ ಖಂಡಿತವಾಗ್ಲೂ ಪಾರಾಗ್ತೀವಿ. ಯಾಕೆ? ಭೂಕಂಪದಲ್ಲಿ ನಾವು ತುತ್ತಾಗಬಾರ್ದು ಅಂತ. ಹಾಗಿದ್ರೆ ಯಾಕೆ ನಾವು ಕಲಿಸ್ಕೊಡ್ತೀವಿ ನಮ್ಮ ವೀಕ್ಷಕರಿಗೆ ಅಥವಾ ಜನರು ಯಾಕೆ ಕಲಿಸ್ಕೊಡ್ತೀವಿ ಅಂದರೆ, ಈ ಭಯಾನಕವಾದ ಘಟನೆಗಳು ನಾವು ಕಲಿಯುವಾಗ ಖಂಡಿತವಾಗಲೂ ಅದಕ್ಕೆ ಹೋಗದಂತೆ ತಪ್ಪಿಸಿಕೊಳ್ಳುವಂಥ ಮಾರ್ಗವನ್ನು ನಾವು ಕಂಡುಹಿಡಿತಾ ಇದ್ದೀವಿ. ಆ ಮಾರ್ಗವನ್ನು ದೇವರು ಆಲ್ರೆಡಿ ನಮಗೆ ತೋರಿಸಿಕೊಟ್ಟಿದ್ದಾರೆ ಅಲ್ವಾ? ತಪ್ಪಿಸಿಕೊಳ್ಳುವಂಥ ಮಾರ್ಗ, ತಪ್ಪಿಸುವಂಥ, ಅದರ ಒಳಗಡೆ ಹೋದ್ಮೇಲೆ ತಪ್ಪಿಸಿಕೊಳ್ಳೋಣ ಅಂತ ಕಷ್ಟ ಆಗುತ್ತೆ ನಮಗೆ. ಎಲ್ಲಿ ಉಪದ್ರವ ಕಾಲಕ್ಕೆ ಹೋದ ಮೇಲೆ ತಪ್ಪಿಸಿಕೊಳ್ಳೋಣ ಅಂದರೆ ಕಷ್ಟವಾಗುತ್ತೆ. ಸೊ ಅದಕ್ಕೆ ಹೋಗದೆ ನಾವು ಅದರಿಂದ ತಪ್ಪಿಸಿಕೊಳ್ಳುವಂಥದ್ದು ಬಹಳ ಮುಖ್ಯವಾದ ವಿಷಯ. ಅದಕ್ಕೆ ನಮಗೊಂದೇ ಮಾರ್ಗ ಏನಂದರೆ, ಯೇಸು ಸ್ವಾಮಿ ಯೇಸು ಸ್ವಾಮಿಯನ್ನು ಕರ್ತನಾಗಿ ರಕ್ಷಕನಾಗಿ ಸ್ವೀಕಾರ ಮಾಡಿ ಆ ಯೇಸು ಸ್ವಾಮಿಗೋಸ್ಕರ ಜೀವಿಸಿ ಆತನ ರಕ್ತದಿಂದ ನಮ್ಮ ಪಾಪಗಳು ತೊಳೆಯಲ್ಪಟ್ಟು ನಮ್ಮ ಅಪರಾಧಗಳು ತೊಳೆಯಲ್ಪಟ್ಟು ಕ್ರಿಸ್ತನ ಮಕ್ಕಳಾಗಿ ಬದುಕಿದರೆ ನಮಗೆ ಇದೆಲ್ಲವನ್ನು ತಪ್ಪಿಸುವುದಕ್ಕೆ ಸಾಧ್ಯವಾಗುತ್ತೆ. ಅದರ ದೇವರು ಎಲ್ಲವನ್ನ ಮುಂಚಿತವಾಗಿ ತಿಳಿಸಿದ್ದಾರೆ, ಅದನ್ನ ನಂಬಿ ಅದರಿಂದ ನಾವು ಪಾರಾಗಬೇಕು. ಹೌದು, ಇಲ್ಲಾಂದ್ರೆ ನೋಹನ ಕಾಲದಲ್ಲಿ ಆದಂತ ಕಾರ್ಯಗಳು ನಡೆದ್ಬಿಡುತ್ತೆ. ದೇವರೇ ಮುಂಚಿತವಾಗಿ ಕೂಡ ತಿಳಿಸಿದ್ರ, ಒಂದು ದೊಡ್ಡ ಪ್ರಳಯವನ್ನು ಉಂಟು ಮಾಡ್ತೀನಿ, ಎಷ್ಟೋ ವರ್ಷಗಳ ಕಾಲ ನೋಹ ಪ್ರಸಂಗ ಮಾಡ್ತಾರೆ. ಆದ್ರೂ ಕೂಡ ಜನರು ಅದ್ರ ಬಗ್ಗೆ ಅರಿವಿಲ್ಲ, ಬೇರೆ ವಿಷಯದಲ್ಲಿ ಅರಿವಿದೆ ಅವರಿಗೆ. ಅದನ್ನ ಅಲಕ್ಷ್ಯ ಮಾಡಿದ್ದಕ್ಕೆ ಆ ದೊಡ್ಡ ಒಂದು ವಿನಾಶಕ್ಕೆ ಅವರೆಲ್ಲ ತುತ್ತಾದ್ರಲ್ಲ ಪಾಸ್ಟರ್. ಹೌದು ಹೌದು, ಅಂತ ಬಹಳ ಭಯಾನಕವಾದ ಘಟನೆಗಳು. ಯಾವುದೇ ನಾವು ಕಲಿತಂಗೆ ದೇವರು ಉದ್ದೇಶವಿಲ್ಲದೆ ಯಾವ ಕಾರ್ಯವನ್ನು ಹೇಳೋದೂ ಇಲ್ಲ, ಯಾವ ಕಾರ್ಯವನ್ನು ಮಾಡೋದೂ ಇಲ್ಲ. ಯೆಶಾಯನಿಗಂತ ಹೇಳಿದ ಹಾಗೆ ಆತನ ಉದ್ದೇಶವೇ ಉನ್ನತವಾದದ್ದು, ಆತನ ಆಲೋಚನೆಗಳು ಹಿತವಾದದ್ದು. ಆತನು ಮಾಡುವಂಥ ಆಲೋಚನೆಗಳು ನಮ್ಮ ಕೆಟ್ಟದ್ದಕ್ಕಾಗಲ್ಲ, ನಮ್ಮ ಒಳ್ಳೆದಕ್ಕಾಗಿ ಮಾಡುವಂಥ. ಯಾವತ್ತಿಗೂ ಆತನ ಆಲೋಚನೆ ಕೆಟ್ಟದ್ದಾಗಿರೋದಿಲ್ಲ. ಹಾಗಾದರೆ ಈ ಮಾಹಿತಿಗಳನ್ನು ದೇವರು ತನ್ನ ವಾಕ್ಯದ ಮೂಲಕವಾಗಿ, ಪ್ರವಾದಿಗಳ ಮೂಲಕವಾಗಿ, ಭಕ್ತರ ಮೂಲಕವಾಗಿ ತಿಳಿಯಪಡಿಸಬೇಕಿದ್ದರೆ ಅದರ ಒಂದೇ ಒಂದು ಉದ್ದೇಶ, ನಾವಿದನ್ನು ಕಲಿಬೇಕು, ಇಂಥ ಘೋರ ದಿನಗಳಿಂದ ನಾವು ತಪ್ಪಿಸ್ಕೊಳ್ಬೇಕು. ಇನ್ನೊಂದು ಮಾತ್ರ ಹೇಳಬೇಕಾದ್ರೆ, ಒಂದು ಎಚ್ಚರಿಕೆ ಗಂಟೆಯನ್ನ ದೇವರು ಈ ವಾಕ್ಯಗಳ ಮುಖಾಂತರ, ಈ ಕಾರ್ಯಗಳ ಮುಖಾಂತರವಾಗಿ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ರಿ. ಇದೆಲ್ಲ ಇದೆಯಪ್ಪ, ಈ ಎಚ್ಚರಿಕೆ ಗಂಟೆಯನ್ನಾದರೂ ಕೇಳಿ ಈ ವಿಷಯಗಳಿಂದ ನೀವು ತಪ್ಪಿಸಿಕೊಳ್ಳ್ರಿ ಎಂಬುದಾಗಿ ದೇವರು ಹೇಳ್ತಾ ಇದ್ರಲ್ಲ. ಸೊ ಈ 7 ವರ್ಷಗಳು ಉಪದ್ರವ ಕಾಲ ಅಂತೀವಲ್ಲ, ಈ ಉಪದ್ರವ ಕಾಲದಲ್ಲಿ ಇಷ್ಟೆಲ್ಲ ಕಾರ್ಯಗಳು ನಡೆಯುವುದರ ಜೊತೆಗೆ ನಾನು ಈಗಾಗಲೇ ಬಹಳ ಉದ್ದೇಶಗಳನ್ನ ಹೇಳಿದೆ. ಸೊ ಅದರ ಜೊತೆಗೆ ನಾವು ಅರಿಯಬೇಕಾದ, ತಿಳಿಯಬೇಕಾದ ಇನ್ನೊಂದು ಅಂಶ, ಕ್ರಿಸ್ತ ವಿರೋಧಿ ಆಳ್ವಿಕೆ ಕೂಡ ನಡೆಯುತ್ತೆ ಈ 7 ವರ್ಷಗಳು. ದ ರೂಲ್ ಆಫ್ ಆಂಟಿ ಕ್ರೈಸ್ಟ್ ನಾವು ಕರಿತೀವಿ. ಕ್ರಿಸ್ತ ವಿರೋಧಿಯ ಆಳ್ವಿಕೆಯ ವರ್ಷಗಳು ಇದು. ಈ ವರ್ಷಗಳು ನಿಮ್ಗೆ ಗೊತ್ತಲ್ಲ, ಕ್ರಿಸ್ತನು ಜೀವ ಕೊಡೋದಕ್ಕೂ ಸಮೃದ್ಧಿಯಾದ ಜೀವ ಕೊಡೋದಕ್ಕೂ ಬಂದರು. ಯೋಹಾನ ಸುವಾರ್ತೆ 10ನೇ ವಾಕ್ಯ. ಕ್ರಿಸ್ತನು ಏನ್ ಮಾಡಿದ್ರು ಅದಕ್ಕೆ ತದ್ವಿರುದ್ಧವಾಗಿ ಮಾಡುವಂಥದ್ದೇ ಯಾರು? ಕ್ರಿಸ್ತ ವಿರೋಧಿ. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ತುಂಬಾ ಚೆನ್ನಾಗಿದೆಯಲ್ಲ ಪಾಸ್ಟರ್, ಕ್ರೈಸ್ಟ್ ಆಂಟಿ ಕ್ರೈಸ್ಟ್. ಕ್ರಿಸ್ತನು ಕ್ರಿಸ್ತ ವಿರೋಧಿ. ಕ್ರಿಸ್ತನು ಏನು ಮಾಡುತ್ತಾನೋ ಅದಕ್ಕೆ ತದ್ವಿರುದ್ಧವಾಗಿ ಮಾಡುವಂತವನು ಕ್ರಿಸ್ತ ವಿರೋಧಿ. ಹೌದು. ಹಾಗಿದ್ರೆ ಕ್ರಿಸ್ತನು ಜೀವ ಕೊಡೋದಕ್ಕಾಗಿ ಬಂದರು, ಕ್ರಿಸ್ತ ವಿರೋಧಿ ಜೀವ ತೆಗೆಯುವುದಕ್ಕಾಗಿ ಬರ್ತಾ ಇದ್ದಾರೆ ಅಲ್ವಾ? ಕ್ರಿಸ್ತನು ಜನರಿಗೆ ಒಳ್ಳೆಯದನ್ನ ಮಾಡೋದಕ್ಕಾಗಿ ಅಥವಾ ಪಾಪದಿಂದ ನಿವಾರಣೆ ಮಾಡೋಕ್ಕಾಗಿ ಬಂದರು. ಬಟ್ ಕ್ರಿಸ್ತ ವಿರೋಧಿ ಜನರನ್ನ ಕೆಟ್ಟದ್ದನ್ನ ಮಾಡೋದಕ್ಕೆ, ಜನರನ್ನ ಪಾಪಕ್ಕೆ ಸೆಳೆಯುವುದಕ್ಕೆ, ಪಾಪದಿಂದ ಅವರು ಹೊಸ ಜೀವನ ಕಂಡುಕೊಳ್ಬಾರ್ದು, ನೂತನ ಮಾರ್ಗಕ್ಕೆ ಬರಬಾರ್ದು, ಪಾಪವನ್ನು ಬಿಟ್ಟು ಅವರು ಮನ ತಿರುಗಬಾರದು ಅನ್ನುವಂಥ ಉದ್ದೇಶಕ್ಕೋಸ್ಕರ ಕ್ರಿಸ್ತ ವಿರೋಧಿ ಆಳ್ವಿಕೆಗೆ ಬರ್ತದೆ. ಅದೇ ಕ್ರಿಸ್ತನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲು ಬಂದನು, ಕ್ರಿಸ್ತ ವಿರೋಧಿ ಜನರನ್ನ ತನ್ನೊಂದಿಗೆ ನರಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದನು. ಹೌದು. ಸೊ ಇವತ್ತಿಗೂ ಅದು ನಡೀತಾ ಇದೆ ನೋಡಿ. ಅದೇ ನರಕ ಅಂತ ಹೇಳುವಾಗ ದೇವರು ನರಕವನ್ನು ಮನುಷ್ಯರಿಗಾಗಿ ಉಂಟು ಮಾಡಿಲ್ಲಲ್ಲ. ಇಲ್ಲ. ಆದ್ರೆ ಅವನು ಸೈತಾನನಿಗೆ ಅಥವಾ ಕ್ರಿಸ್ತ ವಿರೋಧಿಗೆ ಉಂಟು ಮಾಡಲ್ಪಟ್ಟಂತ ಆ ನರಕದಲ್ಲಿ ತನ್ನೊಂದಿಗೆ ಒಂದು ಜನರನ್ನ ಕರ್ಕೊಂಡು ಹೋಗ್ಬೇಕೆಂಬುದಾಗಿ ಈ ವಿಧವಾದಂತ ವಂಚನೆ ಮಾಡಿ ಅವನು ತನ್ನ ಜನರನ್ನ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ. ಹೌದು, ಖಂಡಿತವಾಗಿ ನಮ್ಮ ಆಸೆ, ನಮ್ಮ ದೇವರ ಆಸೆ ಪರಲೋಕ ತುಂಬಲ್ಪಡಬೇಕು. ಹೌದು. ಕ್ರಿಸ್ತ ವಿರೋಧಿ ಆಸೆ ಏನು? ನರಕ ತುಂಬಲ್ಪಡಬೇಕು ಅಲ್ವೇ? ಸೊ ಪರಲೋಕ ತುಂಬಲ್ಪಡೋದಕ್ಕೆ ನಾವು
ಪ್ರಯತ್ನ ಮಾಡ್ತಾರೆ. ಕ್ರಿಸ್ತನ ವಾಕ್ಯನ ಸಾರಿ, ಯೇಸು ಕ್ರಿಸ್ತನ ಬಗ್ಗೆ ಹೇಳಿ, ಪರಲೋಕ ರಾಜ್ಯ ತುಂಬಲ್ಪಡೋದಕ್ಕಾಗಿ ಅದು ಪರಲೋಕ ರಾಜ್ಯದ ಕಡೆಗೆ ಜನರು ನಡೆಸ್ತಾ ಇದ್ದೀವಿ ನಾವು. ಸೈತಾನ ಆಸೆ ಗೊತ್ತಾ, ನನ್ನ ರಾಜ್ಯ ತುಂಬಬೇಕು, ನರಕ ತುಂಬಲ್ಪಡಬೇಕು, ಅದಕ್ಕೆ ಸೆಳೀತಾ ಇದ್ದಾನೆ ಜನರನ್ನು. ಸೊ ಈ ಒಂದು ಕುತಂತ್ರವನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಿರುವಂಥ ಈ ಸದಾವಕಾಶವನ್ನು ಉಪಯೋಗಿಸಿಕೊಂಡು ನಮಗಾಗಿ ಏನು ದೇವರು ಸಿದ್ಧ ಮಾಡಿಟ್ಟಿದ್ದಾನೋ ಅದನ್ನು ಹೊಂದಿಕೊಳ್ಳೋದಕ್ಕೆ ಪ್ರಯಾಸ ಪಡಬೇಕು, ಅದನ್ನು ಪಡೆಯೋದಕ್ಕೆ ನಾವು ಪ್ರಯಾಸ ಪಡಬೇಕು. ಒಳ್ಳೆ ಮಾತು ಹೇಳಿದ್ರಿ ಪಾಸ್ಟರ್. ಹಿಂದಿನದನ್ನು ಮರೆತು ಮುಂದೆ ನಮಗಾಗಿಟ್ಟಿರುವುದನ್ನು ಎದುರು ನೋಡುತ್ತಾ ಎದೆಬುಗ್ಗಿದವನಾಗಿ ನಾವು ಹೋಗಬೇಕು ಅಂತ ಹೇಳ್ತೇವೆ. ಸೊ ನಮ್ಮ ಗುರಿ, ನಮ್ಮ ಲಕ್ಷ್ಯ, ನಮ್ಮ ನಿರೀಕ್ಷೆ ಅದೆಲ್ಲವನ್ನು ಮುಂದೆ ಇಟ್ಕೊಂಡು ನಾವು ಹೋಗ್ತಾ ಇರಬೇಕು. ಸೊ ಉಪದ್ರವ ಕಾಲ ಅದು ನಮಗಿರುವಂಥದ್ದಲ್ಲ ಅದಕ್ಕೆ. ಸೊ ಈ ರೀತಿ ಆಂಟಿ ಕ್ರೈಸ್ಟ್, ಕ್ರಿಸ್ತ ವಿರೋಧಿ ಆಳ್ವಿಕೆ ಕೂಡ ಈ 7 ವರ್ಷದಲ್ಲಿ ಉಂಟಾಗುತ್ತೆ ನೋಡ್ರಿ. 7 ವರ್ಷಗಳ ಮುಕ್ತಾಯ ನಾವೀಗಾಗಲೇ ಕಲ್ತಿದ್ದೀವಿ. 7 ವರ್ಷಗಳು ಉಪದ್ರವ ಕಾಲ. 7 ವರ್ಷ ಮುಕ್ತಾಯ ಬರುವ ಸಮಯದಲ್ಲಿ ಕ್ರಿಸ್ತನ ಬರೋಣ ಆಗುತ್ತೆ. ಕ್ರಿಸ್ತನ ಎರಡನೇ ಬರೋಣ, ಬಹಿರಂಗ ಬರೋಣದಲ್ಲಿ ಕ್ರಿಸ್ತ ವಿರೋಧಿಯನ್ನ ಯೇಸು ಸ್ವಾಮಿ ಸೋಲಿಸ್ತಾರೆ. ಯುದ್ಧ ಆಗುತ್ತೆ ಹೇಳಿದ್ರಲ್ವಾ. ಓಕೆ, ಅಲ್ಲಿ ಸೋಲಿಸ್ತಾನೆ. ಓಕೆ, ಅಂದ್ರೆ ಕ್ರಿಸ್ತ ವಿರೋಧಿಯ ಕಾರ್ಯಗಳು ನಿಂತು ಹೋಗುತ್ತೆ. ಸೈತಾನನ್ನ ಕ್ರಿಸ್ತನು ಬಂಧಿಸ್ತಾನೆ. ಓಕೆ, ಬಂಧಿಸಿ ಸೈತಾನನ್ನ 1000 ವರ್ಷಗಳು ಬಂಧನದಲ್ಲಿ ಆಮೇಲೆ ಈ ಭೂಮಿಯಲ್ಲಿ ವಿಶ್ವಾಸಿಗಳು ಯೇಸುವಿನೊಂದಿಗೆ 1000 ವರ್ಷ ಆಳ್ವಿಕೆ ನಡೆಯುವಂತ ಸಮಯ. ಸೊ 7 ವರ್ಷಗಳ ಕಾಲ ಇಲ್ಲಿಗೆ ಮುಗಿಯುತ್ತದೆ. ಇನ್ನು ಬಹಳಷ್ಟು ಮಾಹಿತಿ ನಮಗೆ ಕೊಡ್ಬೋದು. ಈಗ ನೀವು ಪ್ರಕಟಣೆಗಂತ 6ನೇ ಅಧ್ಯಾಯದಿಂದ ಮುಂದೆ ಹೋಗ್ತಾ ಬಂದಾಗ ಇನ್ನು ಈ ಉಪದ್ರವ ಕಾಲದಲ್ಲಿ ಏನೇನು ಘಟನೆ ನಡೀತವೆ ಅದನ್ನು ನಾವು ಇಂಡಿವಿಜುವಲ್ ಆಗಿ ಕಲಿಯೋಣ. ಉದಾಹರಣೆಗೆ ಮುದ್ರೆಗಳು, ತುತ್ತೂರಿ, ಅದ್ರ ಬಗ್ಗೆ ನಾವು ಸಪರೇಟ್ ಆಗಿ ಕಲಿಯೋಣ. ಸೊ ಇದು ಉಪದ್ರವ ಕಾಲದ ಆರಂಭ, ಉಪದ್ರವ ಕಾಲದ ಹೆಸರುಗಳು, ಉಪದ್ರವ ಕಾಲದ ಉದ್ದೇಶಗಳು. ಪ್ರಿಯ ವೀಕ್ಷಕರೇ, ಈ ದಿನ ಕೂಡ ದೇವ ಸೇವಕರು ಅನೇಕ ಸಂಗತಿಗಳನ್ನು, ವಿಶೇಷವಾಗಿ ಉಪದ್ರವ ಕಾಲ, ಆ ಉಪದ್ರವ ಕಾಲಕ್ಕೆ ಹೆಸರುಗಳು ಇರುವಂಥ ಇನ್ನೂ ವಿಭಿನ್ನವಾದ ಹೆಸರುಗಳನ್ನು, ಅದು ಮಾತ್ರವಲ್ಲ ಉಪದ್ರವ ಕಾಲದ ಉದ್ದೇಶವನ್ನು ತಿಳಿಸಿದರು. ಮತ್ತು ಆ 7 ವರ್ಷ ಹೇಗೆ ಘೋರವಾಗಿರುತ್ತದೆ, ಕ್ರಿಸ್ತ ವಿರೋಧಿ ಏನು ಮಾಡುತ್ತಾನೆ, ಆ ಉಪದ್ರವ ಕಾಲ ಮುಗಿದ ಮೇಲೆ ಕ್ರಿಸ್ತನ ಬರೋಣ ಬಂದು ಮತ್ತೆ ವಿಶ್ವಾಸಿಗಳು ಹೇಗೆ ಈ ಭೂಮಿ ಮೇಲೆ 1000 ವರ್ಷ ಆಳ್ವಿಕೆ ಮಾಡ್ತಾರೆ ಎಂಬುದಾಗಿ ಅನೇಕ ಸಂಗತಿಗಳನ್ನು ನಾನು ಅನ್ನಿಸ್ತೇನೆ ಕಳೆದ 2 ವಾರಗಳಲ್ಲಿ ನಮಗೆ ತಿಳಿದುಕೊಳ್ಳುವ ಮಟ್ಟಕ್ಕೆ ಅನುಸಾರವಾಗಿ ಅನೇಕ ಸಂಗತಿಗಳನ್ನು ತಿಳಿಸಿದ್ದೀರಾ ಪಾಸ್ಟರ್. ಮುಂದಿನ ವಾರ ಕೂಡ ನೀವು ಒಂದು ಹೊಸ ವಿಷಯದೊಂದಿಗೆ ನಮ್ಮೊಂದಿಗೆ ಮಾತನಾಡ್ತಾರೆ ಎಂಬುದಾಗಿ ನಾನು ಬಯಸ್ತಾ ಇದ್ದೇನೆ. ಈಗ ನಮಗೆ ಸಮಯ ಅಭಾವವಾಗಿದೆ. ನಾವಿಲ್ಲಿಗೆ ಕಾರ್ಯಕ್ರಮ ಮುಗಿಸೋಣ ಪಾಸ್ಟರ್. ನಿಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ಆಸರೆ ಟಿವಿಗೆ ಬಂದು ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಪಾಸ್ಟರ್. ಪ್ರಿಯ ವೀಕ್ಷಕರೇ, ಸತತವಾಗಿ ಇನ್ನು ಎಸ್ಕಟೋ ಸತ್ಯಾಂಶಗಳೆಂಬ ಈ ಕಾರ್ಯಕ್ರಮದಲ್ಲಿ ಇನ್ನೂ ತಿಳಿಯದ ಮುಖ್ಯವಾದ ಅನೇಕ ಗಲಿಬಿಲಿಗೆ ಒಳಗಾದಂಥ ವಿಷಯಗಳನ್ನು ನಾವು ಮುಂದಿನ ವಾರ ಚರ್ಚೆ ಮಾಡಲಿಕ್ಕಿದ್ದೇವೆ. ತಪ್ಪದೆ ಎಲ್ಲಿಗೆ ಹೋಗದೆ ಆ ದಿನವನ್ನು ಬಿಡುವು ಮಾಡಿಕೊಂಡು, ಆ ಸಮಯವನ್ನು ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಇತರರಿಗೆ ಅಥವಾ ನಿಮ್ಮ ಫ್ರೆಂಡ್ಸಿಗೆ ಕೂಡ ಈ ಕಾರ್ಯಕ್ರಮದ ಕುರಿತಾಗಿ ನೀವು ತಿಳಿಸಿಕೊಡ್ರಿ. ಮತ್ತೊಂದು ವಿಷಯದೊಂದಿಗೆ ತಮ್ಮೊಂದಿಗೆ ನಾವು ಬಂದು ಚರ್ಚೆ ಮಾಡ್ತೇವೆ. ಅಲ್ಲಿವರೆಗೆ ನಿಮ್ಮ ಮೆಚ್ಚಿನ ಆಸರೆ ಟಿವಿಯನ್ನು ನಿರಂತರವಾಗಿ ವೀಕ್ಷಿಸಿ. ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್.